ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅನಿತಾ. ನನ್ನ ಚಾನಲ್ ಹೆಸರು ಅನಿತಾಸ್ ಬೈಟ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೇಬನ ಸೇವನೆಯಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಕೆಲವೊಂದು ಪಾಯಿಂಟ್ಸ್ನ ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ. ಅವುಗಳಲ್ಲಿ ಪ್ರಮುಖವಾದದ್ದು ಹೃದಯದ ಆರೋಗ್ಯನ ವೃದ್ಧಿಸುವಂಥದ್ದು, ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥದ್ದು, ಹಾಗೆ ಮೂಳೆಗಳನ್ನು ಬಲಪಡಿಸುವಂಥದ್ದು, ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹಾಗೆ ಕಣ್ಣಿನ ಆರೋಗ್ಯನ ಸುಧಾರಿಸುತ್ತೆ, ಅದರ ಜೊತೆಗೆ ಚರ್ಮದ ಆರೋಗ್ಯನ ಕೂಡ ಸುಧಾರಿಸುತ್ತೆ. ಹಾಗಾಗಿ ಸೇಬು ದೇಹಕ್ಕೆ ತುಂಬಾ ಅತ್ಯಮೂಲ್ಯವಾದ ಪೋಷಕಾಂಶಗಳನ್ನ ಕೊಡುವಂಥ ಒಂದು ಹಣ್ಣು. ಮೊದಲಿಗೆ ಹೇಳೋದಾದರೆ ಹೃದಯದ ಆರೋಗ್ಯಕ್ಕೆ ಸೇಬು ತುಂಬಾ ಒಳ್ಳೆಯದು. ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡಿ ಹೃದಯದ ಆರೋಗ್ಯನ ಸುಧಾರಿಸುವಲ್ಲಿ ತುಂಬಾ ಪ್ರಮುಖ ಪಾತ್ರನೇ ವಹಿಸುತ್ತೆ. ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಮಟ್ಟನ 42% ಕಡಿಮೆ ಮಾಡಿ ರಕ್ತನ ತೆಳು ಮಾಡಿ ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ. ಅದರಲ್ಲೂ ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲುವಲ್ಲಿ ಸೇಬು ಪ್ರಮುಖ ಪಾತ್ರನೇ ವಹಿಸುತ್ತೆ. ಸೇಬಿನಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ಫಿಟೋಕೆಮಿಕಲ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆನ ತಡೆಗಟ್ಟುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಕರುಳಿನ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಮೂಳೆಗಳ ಆರೋಗ್ಯ ಸುಧಾರಿಸುವಲ್ಲಿ ಸೇಬು ತುಂಬಾ ಉಪಯುಕ್ತ. ಇದರಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ಉರಿಯೂತ ನಿವಾರಕ ಸಂಯುಕ್ತಗಳು ಮೂಳೆಗಳನ್ನ ಬಲಪಡಿಸುವಲ್ಲಿ ಸಹಕಾರಿಯಾಗಿವೆ. ಸೇಬು ಮಹಿಳೆಯರ ಆರೋಗ್ಯಕ್ಕೆ ಹಾಗೂ ಮೂಳೆಗಳ ಸದೃಢತೆಗೆ ತುಂಬಾ ಉಪಯುಕ್ತ. ಜೀರ್ಣಕ್ರಿಯೆ ಸುಧಾರಿಸುವಲ್ಲೂ ಕೂಡ ಸೇಬು ತುಂಬಾ ಉಪಯುಕ್ತ. ಹೇಗಪ್ಪ ಅಂತ ಕೇಳ್ತೀರಾ? ಸೇಬಿನಲ್ಲಿರುವಂಥ ಕರಗುವ ಮತ್ತು ಕರಗದ ನಾರುಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ. ಅದ್ರ ಜೊತೆಗೆ ಕರುಳಿನ ಆರೋಗ್ಯನ ಕೂಡ ಸುಧಾರಿಸ್ತಾ ಹೋಗುತ್ತೆ. ಇನ್ನು ಕೆಲವು ಸಂಶೋಧನೆಗಳ ಪ್ರಕಾರ ಹಸಿರು ಸೇಬನ್ನ ಸೇವನೆ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಮಾನಸಿಕ ಒತ್ತಡಗಳು, ಮಾನಸಿಕ ಖಿನ್ನತೆಗಳು ದೂರ ಆಗಿ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಅಂತ ಕೂಡ ದೃಢಪಟ್ಟಿದೆ. ಜೊತೆಗೆ ಅಲ್ಝೈಮರ್ ಅಂತಹ ಕಾಯಿಲೆಗಳ ಸಮಸ್ಯೆಗಳನ್ನ ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗಿದೆ. ಹಾಗೆಯೇ ಸೇಬಿನಲ್ಲಿ ನಾರಿನ ಅಂಶಗಳು, ಫೈಬರ್ ಅಂಶಗಳು ಹೇರಳವಾಗಿರೋದ್ರಿಂದ ತೂಕ ನಿಯಂತ್ರಣೆ ಮಾಡುವಲ್ಲೂ ಕೂಡ ಸಹಕಾರಿಯಾಗಿದೆ. ಸೇಬಿನಲ್ಲಿ ನಾರಿನ ಅಂಶಗಳು ಹೇರಳವಾಗಿರೋದ್ರಿಂದ ತೂಕ ಇಳಿಸಿಕೊಳ್ಳುವಲ್ಲಿ ಕೂಡ ತುಂಬಾ ಸಹಕಾರಿಯಾಗಿದೆ. ಹೇಗಪ್ಪ ಅಂತ ಕೇಳ್ತೀರಾ? ಸೇಬನ್ನ ಊಟಕ್ಕೆ ಅರ್ಧ ಗಂಟೆ ಅಥವಾ 3/4 ಗಂಟೆ ಮುಂಚೆ ಸೇವನೆ ಮಾಡೋದ್ರಿಂದ ಬೇಗ ಹಸಿವಾಗೋದನ್ನ ತಡೆಗಟ್ಟುತ್ತೆ. ಹಾಗಾಗಿ ಕಡಿಮೆ ಕ್ವಾಂಟಿಟಿ ಆಹಾರನ ಸೇವನೆ ಮಾಡ್ತಾ ದೇಹದ ತೂಕನ ಕೂಡ ಇಳಿಸ್ಕೊಳ್ಬಹುದು. ಜೊತೆಗೆ ದೇಹಕ್ಕೆ ಬೇಕಾಗುವಂಥ ಎಲ್ಲ ಅಗತ್ಯವಾದ ಪೋಷಕಾಂಶಗಳನ್ನ ಕೂಡ ಈ ಸೇಬು ಒದಗಿಸ್ತಾ ಹೋಗುತ್ತೆ. ಇನ್ನು ಚರ್ಮದ ಆರೋಗ್ಯದ ವಿಷಯಕ್ಕೆ ಬಂದರೆ ಇದರಲ್ಲಿರುವಂಥ ವಿಟಮಿನ್ಸ್ಗಳು ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಬೇಗ ಸುಕ್ಕಾಗೋದನ್ನು ತಡೆಗಟ್ಟುತ್ತೆ. ಹಾಗೆ ಚರ್ಮದಲ್ಲಿರುವಂಥ ಕಲೆಗಳನ್ನ ಕೂಡ ಹೋಗಲಾಡಿಸುತ್ತೆ. ಹಾಗಾಗಿ ನಿಯಮಿತವಾಗಿ ಸೇಬನ್ನು ಸೇವಿಸ್ತಾ ಬರೋದ್ರಿಂದ ಚರ್ಮ ಸುಕ್ಕುಗಟ್ಟುವಿಕೆ ಇರಬಹುದು, ಕಲೆಯಾಗುವ ಪ್ರಮಾಣನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಟೈಪ್ 2 ಡಯಾಬಿಟಿಸ್ನ ಕೂಡ ಕಂಟ್ರೋಲಲ್ಲಿ ಇಡುತ್ತೆ. ಸೇಬನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವಂಥ ಸಕ್ಕರೆ ಅಂಶನ ಕಡಿಮೆ ಮಾಡಿ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ನಿಯಮಿತವಾಗಿ ಸೇಬನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಸೇಬಿನಲ್ಲಿರುವ ವಿಟಮಿನ್ ಎ ಕಣ್ಣಿನ ದೃಷ್ಟಿನ ಸುಧಾರಣೆ ಮಾಡ್ತಾ ಬರುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿ ದೋಷ ಇರೋರು ಕೂಡ ಕಣ್ಣಿನ ದೃಷ್ಟಿ ದೋಷನ ನಿವಾರಣೆ ಮಾಡ್ಕೊಳ್ತಾ ಹೋಗ್ಬಹುದು. ಇನ್ನು ಸೇಬನ್ನ ಯಾವಾಗ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬಾರ್ದು, ಯಾವ ಆಹಾರಗಳ ಜೊತೆಗೆ ಸೇಬನ್ನ ಸೇವನೆ ಮಾಡಬಾರ್ದು ಅಂತ ಹೇಳೋದಾದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇಬನ್ನ ಸೇವನೆ ಮಾಡಬಾರ್ದು. ಖಾಲಿ ಹೊಟ್ಟೆಯಲ್ಲಿ ಸೇಬನ್ನ ಸೇವನೆ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೇಬನ್ನ ಸೇವನೆ ಮಾಡೋಕ್ಕೆ ಸರಿಯಾದ ಸಮಯ ಅಂದರೆ ಬೆಳಗಿನ ಟಿಫನ್ ಅಂದರೆ ಉಪಹಾರದ ನಂತರ 1 ಅವರ್ ಬಿಟ್ಟು ನಾವು ಸೇಬನ್ನ ಸೇವನೆ ಮಾಡಬೇಕಾಗುತ್ತೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಮಧ್ಯಾಹ್ನ ಊಟವಾದ ನಂತರ ಅಂದರೆ 1 ಅವರ್ ಬಿಟ್ಟು ಸೇಬನ್ನ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇರೋರು ಮಾತ್ರ ಊಟಕ್ಕೆ 1 ಗಂಟೆ ಮುಂಚೆ ಸೇಬನ್ನ ಸೇವನೆ ಮಾಡಬೇಕಾಗುತ್ತೆ. ಇನ್ನು ಸಂಜೆ 6 ಗಂಟೆಯ ನಂತರ ಸೇಬನ್ನ ಸೇವನೆ ಮಾಡಬಾರ್ದು. ಸೇಬನ್ನಷ್ಟೇ ಅಲ್ಲ, ಯಾವುದೇ ಹಣ್ಣುಗಳನ್ನ 6 ಗಂಟೆಯ ನಂತರ ಸೇವನೆ ಮಾಡೋದ್ರಿಂದ ಕಫ ಪ್ರಕ್ರಿಯೆ ಜಾಸ್ತಿ ಆಗೋಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಸೇಬನ್ನ ಸಂಜೆ ಸೇವನೆ ಮಾಡಬಾರ್ದು. ಅಸ್ತಮ ಇರೋರು ಕೂಡ ಸೇಬು ತುಂಬಾ ಆರೋಗ್ಯಕರವಾದಂಥ ಒಂದು ಹಣ್ಣು ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಬೆಳಿಗ್ಗೆ ತಿಂಡಿಯಾದ 1 ಗಂಟೆಯ ನಂತರ ಮತ್ತು ಸಂಜೆ 6 ಗಂಟೆ ಒಳಗೆ ಸೇವನೆ ಮಾಡೋದ್ರಿಂದ ಅಸ್ತಮ ರೋಗಿಗಳು ಕೂಡ ಅಸ್ತಮದಿಂದ ಸ್ವಲ್ಪ ಆಚೆ ಬರ್ಬೋದು. ನಿಯಮಿತವಾಗಿ ಸೇವನೆ ಮಾಡ್ತಾ ಬರಬೇಕಾಗುತ್ತೆ ಅಷ್ಟೇ. ಆದರೆ 6 ಗಂಟೆಯ ನಂತರ ಸೇಬನ್ನು ಸೇವನೆ ಮಾಡಬಾರ್ದು, ಏಕೆಂದರೆ ಕಫ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಇನ್ನು ಯಾವ ಆಹಾರದ ಜೊತೆಗೆ ಸೇಬನ್ನು ಸೇವನೆ ಮಾಡಬಾರ್ದು ಅಂತ ಹೇಳೋದಾದರೆ ಹಾಲು ಮೊಸರು ಜೊತೆಗೆ ಸೇಬನ್ನ ಸೇವನೆ ಮಾಡಬಾರ್ದು. ಹಾಲು ಮೊಸರು ಜೊತೆಗೆ ಸೇಬನ್ನ ಸೇವನೆ ಮಾಡೋದ್ರಿಂದ ಕಫ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಶ್ವಾಸಕೋಶದಲ್ಲಿ ಕಫದ ಪ್ರಕ್ರಿಯೆ ಜಾಸ್ತಿ ಆಗೋದ್ರಿಂದ ಅಸ್ತಮ ಜಾಸ್ತಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹಾಲು ಮೊಸರು ಜೊತೆ ಸೇಬನ್ನ ಸೇವನೆ ಮಾಡಬಾರ್ದು. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ
ಮೂಲಂಗಿಯ ಜೊತೆ ಸೇಬನ್ನ ಸೇವನೆ ಮಾಡಬಹುದು. ಮೂಲಂಗಿ ಸಾಂಬಾರ್ ಮಾಡಿದ ದಿನ ಆಪಲ್ನ ಸೇವನೆ ಮಾಡಬಾರ್ದು. ಮೂಲಂಗಿ ಸಾಂಬಾರ್ ತಿಂದ ದಿನಾನೇ ಆಪಲ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಬಿಳಿ ಮಚ್ಚೆಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ತೊನ್ನು ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಮೂಲಂಗಿ ಸೇವನೆ ಮಾಡಿದಾಗ ಆಪಲ್ನ ಸೇವನೆ ಮಾಡಬಾರ್ದು. ಎಲ್ಲ ಆರೋಗ್ಯದ ಪ್ರಯೋಜನಗಳಿರೋಂಥ ಸೇಬನ್ನ ಪ್ರತಿನಿತ್ಯ ನಿಯಮಿತವಾಗಿ ಸೇವನೆ ಮಾಡ್ತಾ ಬನ್ನಿ. ಹಾಗೆ ಸರಿಯಾದ ಸಮಯಕ್ಕೆ ಸೇವನೆ ಮಾಡ್ತಾ ಬನ್ನಿ. ಸರಿಯಾದ ಆಹಾರಗಳೊಟ್ಟಿಗೆ ಸೇವನೆ ಮಾಡ್ತಾ ಬನ್ನಿ. ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.